ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾವು ಒಂದು ಸೀರಿಯಸ್, ಹಾರ್ಟ್ ಬ್ರೇಕಿಂಗ್ ಅಂಡ್ ಶಾಕಿಂಗ್ ಇನ್ಸಿಡೆಂಟ್ ಬಗ್ಗೆ ಡೀಪ್ ಆಗಿ ಮಾತಾಡ್ತೀವಿ. ಏಪ್ರಿಲ್ 30, 2026 ಮಧ್ಯಪ್ರದೇಶದ ಜಬಲ್ಪುರ್ ಅಲ್ಲಿ ಒಂದು ಟೆರಿಬಲ್ ಕ್ರೂಸ್ ಬೋಟ್ ಇನ್ಸಿಡೆಂಟ್ ಆಯ್ತು. ಬಾರ್ಗಿ ಡ್ಯಾಮ್ ನರ್ಮದಾ ನದಿಯಲ್ಲಿ ನಡೆದ ಈ ಟ್ರಾಜಿಡಿಗೆ ತುಂಬಾ ಜನ ಜೀವಗಳು ಬಲಿಯಾಗಿದ್ದರು. ಈ ವಿಡಿಯೋದಲ್ಲಿ ನಾವು ಈ ಇನ್ಸಿಡೆಂಟ್ ಪಿನ್ ಟು ಪಿನ್ ಡೀಟೇಲ್ಸ್ ನೋಡೋಣ. ಅಲ್ಲಿ ನಿಜಕ್ಕೂ ಏನಾಯ್ತು, ಮೈನರ್ ಡೀಟೇಲ್ಸ್ ಇಂದ ಹಿಡಿದು ಮೇಜರ್ ನೆಗ್ಲಿಜೆನ್ಸ್ ವರೆಗೂ ಏನ್ ನಡೀತು, ಗೌರ್ಮೆಂಟ್ ಇದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫ್ಯೂಚರ್ ಅಲ್ಲಿ ಈ ತರ ಇನ್ಸಿಡೆಂಟ್ ಆಗದೆ ಇರೋ ತರ ನಾವ್ ಯಾವ ತರ ಪ್ರಿಕಾಷನ್ ಗಳು ತಗೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಮಾತಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅವತ್ತು ಏಪ್ರಿಲ್ 30, 2026 ಜಾಗ ಬಂದು ಬಾರ್ಗಿ ಡ್ಯಾಮ್ ರಿಸರ್ವಾಯರ್, ಜಬಲ್ಪುರ್. ಸಂಜೆ ಸರಿಸುಮಾರು 4 ಗಂಟೆ ಆಗಿರ್ಬೋದು. ಮಧ್ಯಪ್ರದೇಶ್ ಟೂರಿಸ್ಟ್ ನಡೆಸ್ತಿದ್ದಂತ ಒಂದು ಬೋಟ್ ಕ್ರೂಸರ್ ಆಸ್ ಯೂಶುವಲ್ ಆಗಿ ಸಂಜೆ ಅದ್ರ ಜರ್ನಿ ಸ್ಟಾರ್ಟ್ ಮಾಡುತ್ತೆ. ಈ ಬೋಟ್ ಅಲ್ಲಿ ಸರಿಸುಮಾರು 40ರಿಂದ 43 ಪ್ಯಾಸೆಂಜರ್ಸ್ ಗಳಿರ್ತಾರೆ, ಇನ್ಕ್ಲೂಡಿಂಗ್ ಮಕ್ಕಳು, 2 ಕ್ರೂ ಮೆಂಬರು ಅಂಡ್ ಕ್ಯಾಪ್ಟನ್ ಮಹೇಶ್ ಪಟೇಲ್ ಇರ್ತಾರೆ. ಸಂಜೆ ಸರಿಸುಮಾರು 6 ಗಂಟೆಗೆ ಬೋಟ್ ರಿಟರ್ನ್ ಆಗೋ ಟೈಮ್ ಅಲ್ಲಿ ವೆದರ್ ಅಲ್ಲಿ ಸಡನ್ ಆಗಿ ಒಂದು ಚೇಂಜಸ್ ಕಾಣಿಸುತ್ತೆ. ತುಂಬಾನೇ ದೊಡ್ಡ ಬಿರುಗಾಳಿ, ಆಲ್ಮೋಸ್ಟ್ 60 to 70 km/h ಸ್ಪೀಡ್ ಅಲ್ಲಿ ಬೀಸ್ತಾ ಇರುತ್ತೆ. ಇದು ಒಂದು ಸೀಸನಲ್ ಸೈಕ್ಲೋನ್ ತರ ಇತ್ತು. ಸೊ ಸ್ಟ್ರಾಂಗ್ ವಿಂಡ್ ಇಂದ ಬೋಟ್ ಸ್ವಲ್ಪ ಅನ್ಸ್ಟೇಬಲ್ ಆಗಕ್ ಸ್ಟಾರ್ಟ್ ಆಯ್ತು ಅಂಡ್ ಬೋಟ್ ಒಳಗೆ ನೀರು ಹೋಗಕ್ಕೂ ಕೂಡ ಸ್ಟಾರ್ಟ್ ಆಯ್ತು. ಅಂಡ್ ಏನ್ ಗೊತ್ತಾ, ವಿತ್ ಇನ್ ಎ ಮಿನಿಟ್ ಕಮೋರಿಯಾ ಐಲ್ಯಾಂಡ್ ಹತ್ರ ಆ ಬೋಟ್ ಕಂಪ್ಲೀಟ್ ಆಗಿ ಮುಳುಗೋಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೇಕಾಗಿರೋದು ಇದು ಬರೀ ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಲ್ಲ, ಇಲ್ಲಿ ತುಂಬಾ ಮೇಜರ್ ನೆಗ್ಲಿಜೆನ್ಸ್ ಕೂಡ ಇದೆ. ಸೊ ಇದು ನಾವು ಒಂದೊಂದೇ ಪಾಯಿಂಟ್ ಟು ಪಾಯಿಂಟ್ ನೋಡೋಣ ಬನ್ನಿ. ನೋ ಪ್ರೀ ಬೋರ್ಡಿಂಗ್ ಲೈಫ್ ಜಾಕೆಟ್ಸ್. ಈ ಕ್ರೂಸ್ ನಲ್ಲಿ ಲೈಫ್ ಜಾಕೆಟ್ಸ್ ಏನೋ ಇತ್ತು, ಬಟ್ ಅದನ್ನ ಪ್ಯಾಸೆಂಜರ್ಸ್ ಗಳಿಗೆ ಮೊದಲೇನೆ ಹಾಕಿ ಕೊಟ್ಟಿರ್ಲಿಲ್ಲ. ಈಗ ನೋಡಿ, ಯಾವುದೇ ಬೋಟ್ ಗೆ ನಾವು ಫಸ್ಟ್ ಹತ್ತಿದ್ರೆ ನಮ್ಮ ಸೇಫ್ಟಿ ಪ್ರಿಕಾಷನ್ ಏನಿರುತ್ತೆ, ಫಸ್ಟ್ ಹಾಕೊಬೇಕಾಗಿರೋದೇ ಲೈಫ್ ಜಾಕೆಟ್. ಬಟ್ ಇಲ್ಲಿ ಲೈಫ್ ಜಾಕೆಟ್ಸ್ ನ ಆ ಬೋಟ್ ನ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿತ್ತು. ಸೆಕೆಂಡ್ ಪಾಯಿಂಟ್, ಪ್ಯಾನಿಕ್ ಅಂಡ್ ಕಿತ್ತಾಡೋದು. ಯಾವಾಗ ಬೋಟ್ ಒಳಗೆ ನೀರ್ ಬರಕ್ ಸ್ಟಾರ್ಟ್ ಆಯ್ತು, ಅವಾಗ ಕ್ರೂ ಮೆಂಬರ್ಸ್ ತುಂಬಾನೇ ಹರಿಯಾಗಿ ಲೈಫ್ ಜಾಕೆಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ವಿತ್ ಇನ್ ಎ ಮಿನಿಟ್ 40 to 43 ಪೀಪಲ್ಸ್ ಗೆ ಲೈಫ್ ಜಾಕೆಟ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಾದ್ರೆ ಎಷ್ಟು ಹರಿ ಇರುತ್ತೆ ಅಂಡ್ ಎಷ್ಟು ಪ್ಯಾನಿಕ್ ಮೋಡಲ್ಲಿ ಇರ್ತಾರೆ ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ಸೊ ಇವರು ಡಿಸ್ಟ್ರಿಬ್ಯೂಟ್ ಮಾಡೋ ಸ್ಪೀಡ್ ಅಲ್ಲಿ ಇರೋ ಬರೋ ಪ್ಯಾಸೆಂಜರ್ಸ್ ಗೆಲ್ಲ ಪ್ಯಾನಿಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಬ್ವಿಯಸ್ಲಿ ಲೈಕ್ ಫಸ್ಟ್ ಟೈಮು ಇಲ್ಲ ಸೆಕೆಂಡ್ ಟೈಮ್ ಒಂದು ಬೋಟ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದಾಗ ಅಬ್ವಿಯಸ್ಲಿ ಪ್ಯಾನಿಕ್ ಆಗೇ ಆಗುತ್ತೆ ಈ ತರ ಸಿಚುಯೇಷನ್ ಅಲ್ಲಿ. ಸೊ ಈ ತರ ಸಿಚುಯೇಷನ್ ಇಂದ ಅವರು ಕಿತ್ತಾಡಕ್ ಸ್ಟಾರ್ಟ್ ಮಾಡಿದ್ರು. ಜಾಕೆಟ್ ನನಗ್ ಕೊಡಿ ಫಸ್ಟ್, ನನಗ್ ಕೊಡಿ ಫಸ್ಟ್, ನನಗ್ ಕೊಡಿ ಫಸ್ಟ್ ಅಂತ ನುಗ್ಲಾಟಗಳಾಗಿತ್ತು. ಸೊ ಮೂರನೇ ಪಾಯಿಂಟ್ ಬಂದು ಇಗ್ನೋರ್ಡ್ ವಾರ್ನಿಂಗ್. ಲೋಕಲ್ ವಿಲೇಜರ್ಸ್ ಅಂಡ್ ಫಿಶರ್ಮನ್ಸ್ ಗಳು ಆಲ್ರೆಡಿ ವೆದರ್ ಚೇಂಜಸ್ ನ ನೋಡಿ, ಬಟ್ ಆ ಕ್ಯಾಪ್ಟನ್ ಅವ್ರು ಕೊಡ್ತಿದ್ದು ವಾರ್ನಿಂಗ್ಸ್ ನೆಲ್ಲ ಇಗ್ನೋರ್ ಮಾಡಿ ಬೋಟ್ ನ ಡೀಪ್ ವಾಟರ್ ಕಡೆ ತಗೊಂಡೋದು. ಬಟ್ ಆ ಮನುಷ್ಯ ಏನಕ್ಕೆ ಆ ಕಡೆ ತಗೊಂಡೋದ ಅಂತ ಈಗಲೂ ಗೊತ್ತಿಲ್ಲ. ಓವರ್ ಕ್ರೌಡಿಂಗ್ ಅಂಡ್ ಓಲ್ಡ್ ಬೋಟ್. ಕೆಲವು ಸರ್ವೈವರ್ಸ್ ಹೇಳೋ ಪ್ರಕಾರ ಬೋಟ್ ಅಲ್ಲಿ ಟಿಕೆಟ್ ಇಲ್ದಿದ್ದಂತ ಮಕ್ಕಳುಗಳು ತುಂಬಾ ಜಾಸ್ತಿ ಇತ್ತು, ಅಂದ್ರೆ ಓವರ್ ಲೋಡಿಂಗ್ ಅಂಡ್ ಮ್ಯಾಂಡೇಟರಿ ವೆದರ್ ಚೆಕಿಂಗ್ ಇನ್ಸ್ಟ್ರೂಮೆಂಟ್ ಕೂಡ ಆ ಬೋಟ್ ಅಲ್ಲಿ. ಫ್ರೆಂಡ್ಸ್, ಈ ಇನ್ಸಿಡೆಂಟ್ ಅಲ್ಲಿ ಡೆತ್ ಕೌಂಟ್ ಆಲ್ಮೋಸ್ಟ್ 11 ತನಕ ರೀಚ್ ಆಗಿದೆ. ರೆಸ್ಕ್ಯೂ ಟೀಮ್ ಆಲ್ಮೋಸ್ಟ್ 28+ ಪೀಪಲ್ಸ್ ನ ಉಳಿಸಿದ್ದಾರೆ, ಬಟ್ ದ ಲಾಸಸ್ ಆರ್ ಡೀಪ್ಲಿ ಟ್ರಾಜಿಕ್. ಅಂಡ್ ಈ ಇನ್ಸಿಡೆಂಟ್ ಅಲ್ಲೇ ಒಂದು ಕರಳು ಕಿಂಚುವಂತ ಒಂದು ಸ್ಟೋರಿ ಕೂಡ ಇದೆ. ರೆಸ್ಕ್ಯೂ ಟೀಮ್ ಅವ್ರಿಗೆ ಒಂದು ತಾಯಿ ಮತ್ತು ಒಂದು ಮಗುವಿನ ಬಾಡಿ ಸಿಗುತ್ತೆ. ಮರಿಯಾನಾ ಮೆಸ್ಸಿ 39 ವರ್ಷ ಅಂಡ್ ಅವ್ರ ಮಗ 4 ವರ್ಷದ ಹುಡುಗ. ಅವರಿಬ್ಬರ ಬಾಡಿ ಒಂದೇ ಒಂದು ಸಿಂಗಲ್ ಜಾಕೆಟ್ ಅಲ್ಲಿ ಸಿಗಾಕೊಂಡಿತ್ತು. ಆ ಮಗುಗಂತೂ ಲೈಫ್ ಜಾಕೆಟ್. ಸಾಯೋ ಟೈಮಲ್ಲಿ ಆ ತಾಯಿ ಆ ಮಗುನ ಎಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ರು ಅಂದ್ರೆ ರೆಸ್ಕ್ಯೂವರ್ಸ್ ಬಾಡಿನ ಸಪರೇಟ್ ಮಾಡಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ರು. ಈ ಇನ್ಸಿಡೆಂಟ್ ನಂತೂ ಕೇಳಿ ನನ್ನ ಕಣ್ಣಲ್ಲಂತೂ ತುಂಬಾ ನೀರೇ ತುಂಬೋಯ್ತು. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇದು ಇವಾಗ ತುಂಬಾನೇ ವೈರಲ್ ಆಗ್ತಿರೋ ವಿಡಿಯೋ. ಈ ಇನ್ಸಿಡೆಂಟ್ ಆದ ನಂತರ ರೆಸ್ಕ್ಯೂ ಆಪರೇಷನ್ ವಾರ್ ಫೂಟಿಂಗ್ ನಲ್ಲಿ ಸ್ಟಾರ್ಟ್ ಆಯ್ತು. ಇನ್ನು ರೆಸ್ಕ್ಯೂ ಟೀಮ್ ಬಗ್ಗೆ ಮಾತಾಡೋದಾದ್ರೆ NDRF, SDRF, ಇಂಡಿಯನ್ ಆರ್ಮಿ ಅಂಡ್ ಲೋಕಲ್ ಫಿಶರ್ಮನ್ಸ್ ಗಳು ನೈಟ್ ಫುಲ್ ಸರ್ಚ್ ಆಪರೇಷನ್ ಮಾಡಿದ್ದಾರೆ. ಅಲ್ಲೇ ಹತ್ರದಲ್ಲಿದ್ದ ಜಲ್ ಜೀವನ್ ಮಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದ ವರ್ಕರ್ಸ್ ಕೂಡ ತುಂಬಾ ಜನ ಓಡ್ ಬಂದು ಹಲವು ಜನರು ಪ್ರಾಣ ಉಳಿಸಿದ್ದಾರೆ. ಅಂಡ್ ಈ ಕಡೆ ಗೌರ್ಮೆಂಟ್ ಕಡೆಯಿಂದ ಕಾಂಪನ್ಸೇಷನ್ಸ್ ಬಗ್ಗೆ ಮಾತಾಡೋದು, ಮಧ್ಯಪ್ರದೇಶದ CM ಮೋಹನ್ ಯಾದವ್ ಅವರು ಪ್ರತಿ ತಲೆಗೂ 4 ಲಕ್ಷ ಎಕ್ಸ್ ಗ್ರಾಚ್ಯೂನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅಲ್ಲಿದ್ದ ಲೋಕಲ್ಸ್ ಯಾರ್ಯಾರು ಹೆಲ್ಪ್ ಮಾಡಿದಾರೋ ಅವ್ರಿಗೆ ಈ ಸಲ ಇಂಡಿಪೆಂಡೆನ್ಸ್ ಡೇಗೆ ಅವಾರ್ಡ್ ಕೂಡ ಕೊಡಬಹುದು. ಅಂಡ್ PM ನರೇಂದ್ರ ಮೋದಿ ಅವರು PM ಫಂಡ್ ಇಂದ ತಲಾ 2 ಲಕ್ಷ ರೂಪಾಯಿ ಅಂಡ್ 50,000 ರೂಪಾಯಿ ಇಂಜೂರ್ಡ್ ಆದವರಿಗೆ ಅನೌನ್ಸ್ ಮಾಡಿದ್ದಾರೆ.
ಅಂಡ್ MP ಟೂರಿಸ್ಟ್ ಕ್ರೂಸ್ ಪೈಲಟ್ ಮಹೇಶ್ ಪಾಟೀಲ್ ಹೆಲ್ಪರ್, ಟಿಕೆಟ್ ಕೌಂಟರ್ ಇನ್ಚಾರ್ಜ್ ಅಂಡ್ ರೆಸಾರ್ಟ್ ಮ್ಯಾನೇಜರ್ ನ ಸಸ್ಪೆಂಡ್ ಮಾಡಿದ್ದಾರೆ. ಅಂಡ್ ಒಂದು ಹೈ ಲೆವೆಲ್ ಡಿಪಾರ್ಟ್ಮೆಂಟ್ ಇನ್ಕ್ವೈರಿನೂ ಕೂಡ ಸೆಟಪ್ ಮಾಡಿದ್ದಾರೆ. ಫ್ರೆಂಡ್ಸ್, ಕಾಂಪನ್ಸೇಷನ್ ಏನೋ ಓಕೆ, ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಕಾಂಪನ್ಸೇಷನ್ ತರ ಏನೋ ಕೊಡ್ತಾರೆ, ಬಟ್ ಒಂದ್ಸಲ ಜೀವ ಹೋದ್ರೆ ಪುನಃ ಆ ಜೀವ ವಾಪಸ್ ಬರೋದಿಲ್ಲ. ನಾವ್ ಎಲ್ಲೇ ಹೋಗ್ಲಿ, ಹೇಗೆ ಇರ್ಲಿ, ಲೈಕ್ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಆಸ್ ಎ ಇಂಡಿಯನ್ ಸಿಟಿಸನ್ಸ್ ಆಗಿ ನಾವು ನಮ್ ಸ್ಟೆಪ್ಸ್ ನಾವು ತಗೊಬೇಕಾಗುತ್ತೆ, ಪ್ರಿಕಾಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಸೊ ಫ್ಯೂಚರ್ ನಲ್ಲಿ ಈ ತರ ಇನ್ಸಿಡೆಂಟ್ ಪುನಃ ಆಗ್ಬಾರ್ದು ಅಂದ್ರೆ ನಾವು ಕೆಲವೊಂದು ಸ್ಟ್ರಿಕ್ಟ್ ಪಾಲಿಸಿನ ಫಾಲೋ ಮಾಡ್ಬೇಕಾಗುತ್ತೆ. ಆ ಪಾಲಿಸಿಗಳು ಏನಂತ ನೋಡೋದಾದ್ರೆ, ಮ್ಯಾಂಡೇಟರಿ ಲೈಫ್ ಜಾಕೆಟ್ ಬಿಫೋರ್ ಬೋರ್ಡಿಂಗ್. ಸೊ ದೊಡ್ಡ ಕ್ರೂಸ್ ಆಗ್ಲಿ ಇಲ್ಲ ಸ್ಮಾಲ್ ಬೋಟ್ ಆಗ್ಲಿ, ಸೊ ಟಿಕೆಟ್ ತಗೊಂಡು ಚೆಕ್ ಇನ್ ಮಾಡೋ ಟೈಮ್ ಅಲ್ಲಿ ಲೈಫ್ ಜಾಕೆಟ್ ಮ್ಯಾಂಡೇಟರಿ ಆಗಿ ನೋಡ್ಕೊಬೇಕು. ಲೈಫ್ ಜಾಕೆಟ್ ಇಲ್ಲದೆ ಬೋಟ್ ಅಥವಾ ರಿಸ್ಕ್ ಅಂತೂ ತಗೋಬಾರ್ದು. ಸ್ಟ್ರಿಕ್ಟ್ ವೆದರ್ ಮಾನಿಟರಿಂಗ್, ಈಗಂತೂ ಟೆಕ್ನಾಲಜಿ ತುಂಬಾನೇ ಮುಂದಿದೆ. ಕ್ರೂಸ್ ಡಿಪಾರ್ಟ್ ಆಗೋ ಮುಂಚೆ ವೆದರ್ ಅಲರ್ಟ್ಸ್, ಲೋಕಲ್ ವೆದರ್, ಸ್ಟ್ರೋಮ್ ಅಲರ್ಟ್ಸ್ ಅಂಡ್ ವಿಂಡ್ ಸ್ಪೀಡ್ ರಾಡರ್ ರಿಪೋರ್ಟ್ ನ ಚೆಕ್ ಮಾಡೋದು ತುಂಬಾನೇ ಅವಶ್ಯಕ ಅಂಡ್ ಕಂಪಲ್ಸರಿ ಆಗಿದೆ. ಅಂಡ್ ವೆದರ್ ಇನ್ಸ್ಟ್ರೂಮೆಂಟ್ ಪ್ರತಿ ಬೋಟ್ ಅಲ್ಲೂ ಮ್ಯಾಂಡೇಟರಿ ಆಗಿ ಇರಲೇಬೇಕು, ಚಿಕ್ಕದಾದ್ರೂ ಆಗ್ಲಿ ದೊಡ್ಡದಾದ್ರೂ. ನೋ ಓವರ್ ಕ್ರೌಡಿಂಗ್, ಕೆಪಾಸಿಟಿಗಿಂತ ಒಂದು ಎಕ್ಸ್ಟ್ರಾ ಪ್ಯಾಸೆಂಜರ್ ಇದ್ರೂ ಕೂಡ ಬೋಟ್ ಮೂವ್ ಆಗಬಾರ್ದು. ಆತರ ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡಬೇಕು. ಪ್ರಾಪರ್ ಟಿಕೆಟಿಂಗ್ ಅಂಡ್ ಡಿಜಿಟಲ್ ಹೆಡ್ ಕೌಂಟಿಂಗ್ ಟ್ರ್ಯಾಕಿಂಗ್ ಅಂತೂ ಆಗ್ಲೇಬೇಕು. ರೆಗ್ಯುಲರ್ ವೆಸಲ್ ಆಡಿಟ್ಸ್, ಬೋಟ್ ಎಷ್ಟು ಹಳೆಯದು ಅಂಡ್ ಅದರ ಫಿಟ್ನೆಸ್ ಯಾವ ತರ ಇದೆ ಅಂತ ಎವ್ರಿ 6 ಮಂತ್ ಕಂಪಲ್ಸರಿ ಚೆಕ್ ಮಾಡಲೇಬೇಕು. ಎಮರ್ಜೆನ್ಸಿ ಡ್ರಿಲ್ಸ್ ಅಂಡ್ ಎಂಪವರ್ಡ್ ಸ್ಟಾಫ್ಸ್, ಕ್ರೂ ಮೆಂಬರ್ಸ್ ಈ ತರ ಸಿಚುಯೇಷನ್ ಅಲ್ಲಿ ಸಡನ್ ಪ್ಯಾನಿಕ್ ಆದಾಗ ಯಾವ ತರ ಸಿಚುಯೇಷನ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಟ್ರೈನಿಂಗ್ ಆಗಿರ್ಬೇಕು. ಈ ಟೈಮ್ ಅಲ್ಲಿ ಡ್ರೈವರ್ಸ್ ಕೊಟ್ಟಿರೋ ವಾರ್ನಿಂಗ್ಸ್ ನ ಇಗ್ನೋರ್ ಮಾಡೋದು ತುಂಬಾನೇ ದೊಡ್ಡ ತಪ್ಪಾಗುತ್ತೆ. ಅಂಡ್ ರೂಲ್ಸ್ ಸ್ಟ್ರಿಕ್ಟ್ ಆಗಿದ್ರೆ ಅವ್ರಿಗೂ ಕೂಡ ಭಯ ಉಟ್ಕೊಳ್ಳುತ್ತೆ ಅಂಡ್ ಭಯ ಇರುತ್ತೆ. ಸೊ ತಪ್ಪು ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಇದಾಗಿತ್ತು ಗೈಸ್, ಜಬಲ್ಪುರ್ ಅಲ್ಲಿ ನಡೆದ ಒಂದು ಬ್ಲ್ಯಾಕ್ ಡೇ ಅಂತಾನೆ ಹೇಳ್ಬೋದು. ನಮ್ಮ ಡೀಪೆಸ್ಟ್ ಕಂಡೋಲೆನ್ಸಸ್ ಆರ್ ವಿತ್ ಫ್ಯಾಮಿಲೀಸ್ ಹೂ ಲಾಸ್ಟ್ ದೇರ್ ಲವ್ಡ್ ಒನ್ಸ್. ಸೊ ಈ ಇನ್ಸಿಡೆಂಟ್ ಇಂದ ನಮ್ಗೆ ಗೊತ್ತಾಗೋದು ಏನಂದ್ರೆ, ಸೇಫ್ಟಿ ಪ್ರೋಟೋಕಾಲ್ಸ್ ಆರ್ ನಾಟ್ ಜಸ್ಟ್ ಸಜೆಷನ್, ದೇ ಆರ್ ಲೈಫ್ ಸೇವರ್ಸ್ ಅಂತ. ಅಂಡ್ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಡ್ ಇದಕ್ಕೆ ಯಾರು ಡೈರೆಕ್ಟ್ಲಿ ಹೊಣೆ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ, so that awareness reaches everyone, and subscribe for more detailed case studies and stay safe. Namaskara guys, bye bye.